ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನು ಮಾಹಿ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಅತ್ತೆ ಮನೆಗೆ ಹೋಗಿದ್ರು. ನಾನು ಹೋಗಿಲ್ಲ, ಕೆಲಸ ಇರೋದ್ರಿಂದ. ಸೊ ಒಬ್ಬಳೇ ಇರೋದ್ರಿಂದ ಏನು ಮಾಡ್ಕೊಳ್ಳೋಣ ಅಂತ ಮ್ಯಾಗಿ ಮಾಡ್ಕೋತಾ ಇದ್ದೀನಿ. ಇವಾಗ ಮ್ಯಾಗಿ ಮಾಡಿಕೊಂಡು ಮಿಷನಲ್ಲಿ ಸ್ವಲ್ಪ ಬಟ್ಟೆ ಹಾಕಿದ್ದೆ, ಬಟ್ಟೆ ಎತ್ಕೊಳ್ತಾ ಇದ್ದೀನಿ. ಹೊರಗಡೆ ಒಣಗಾಕ್ಬೇಕು. ಆದ್ರೆ ಬ್ಯಾಗ್ ಸ್ವಲ್ಪ ಇತ್ತು, ಅದು ಒಣಗ್ದು ಹಾಕಿದ್ದೆ, ಮಿಷನ್ಗೆ ಹಾಕಿದ್ದೆ. ಇನ್ನು ಹೊರಗಡೆ ಹೋಗಿ ಬಟ್ಟೆ ಹಾಕಬೇಕು. ಬಟ್ಟೆ ಹಾಕಾದ್ಮೇಲೆ ಇಲ್ಲಿ ಸ್ವಲ್ಪ ಹೊತ್ತು ಎಟ್ಕಲ್ಲ, ನನಗೆ ಎಟ್ಕಲ್ಲ ಆದರೂ ಬಟ್ಟೆ ಹಾಕ್ತಾಯಿದ್ದೀನಿ. ಬಟ್ಟೆ ಹಾಕಾದ್ಮೇಲೆ ನಮ್ಮ ಮನೆಯವ್ರು ಇದ್ದಿದ್ರೆ ನಮ್ಮ ಮನೆಯವ್ರು ಹಾಕ್ಕೊಟ್ಟಿದ್ರು. ಇವಾಗ ನಾನೊಬ್ಬಳೇ ಇರೋದ್ರಿಂದ ನಾನೇ ಹಾಕ್ಕೋತಾ ಇದ್ದೀನಿ. ಈ ವ್ಲಾಗು ಮಧ್ಯಾಹ್ನ ಮೇಲೆಯಿಂದ ಸ್ಟಾರ್ಟ್ ಮಾಡಿರೋದು. ಯಾಕೆ ಅಂದರೆ ಸ್ವಲ್ಪ ಕೆಲಸ ಇತ್ತು ಮನೇಲಿ, ಸೊ ಆಗಿಲ್ಲ. ಮಧ್ಯಾಹ್ನ ಮೇಲೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ಟೆ ಎಲ್ಲ ಹಾಕಾಯಿತು, ಕ್ಲಿಪ್ ಹಾಕಬೇಕಿನ್ನು. ಕ್ಲಿಪ್ ಹಾಕಿಲ್ಲ ಅಂದರೆ ಎಲ್ಲ ಬಟ್ಟೆ ಕೆಳಗಡೆ ಒಗ್ದಿರೋದು ಒಗ್ದಿಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಆಮೇಲೆ ಬಟ್ಟೆ ಒಣಗೋಗುತ್ತೆ. ನೆಕ್ಸ್ಟ್ ಡೇ ಸಂಜೆವರೆಗೆ ಒಣಗೋಗುತ್ತೆ. ಒಳಗಡೆನೂ ಹಾಕ್ತಾಯಿದ್ದೀನಿ. ಆರ್ನವ್ದು ಹೋಮ್ವರ್ಕ್ ಮಾಡಿಸ್ಬೇಕಿತ್ತು, ಹೋಮ್ವರ್ಕ್ ಮಾಡಿಸ್ಬೇಕು ಆರ್ನವ್ಗಂತೂ ಹೋಮ್ವರ್ಕ್ಸ್ ಮಾಡ್ಕೋದಂತೂ ತುಂಬ ಪೇಷನ್ಸ್ ಇರಬೇಕು, ಇಲ್ಲಾಂದರೆ ನಮಗೆ ಹುಚ್ಚಿಡ್ದು ಆ ಥರ ಮಾಡ್ತಾನೆ ಅವನು. ತುಂಬ ಹಠ, ಅಂದರೆ ಮಾಡಲ್ಲ, ಬರೆಯಲ್ಲ, ಆ ಥರ ತುಂಬ ಪೇಷನ್ಸ್ ಇಟ್ಕೊಂಡು ನಾವು ಬರೀ ಹೋಗು ಚೆನ್ನಾಗಿ ಮಾಡು ಅಂತ ನಾವು ಸ್ವಲ್ಪ ನೈಸಾಗಿ ಮಾಡಿದರೆ ಮಾತ್ರ ನಮ್ಮ ಕೆಲಸ ಆಗೋದು. ಇಲ್ಲಾಂದರೆ ಅವನು ಕೇಳಲ್ಲ ಮಾತು. ಮಮ್ಮಿ ಮಾಡಲ್ಲ, ನೀನು ಇಟ್ಕೋ ಅಂತ. ಫೈನಲಿ ಹಂಗೋ ಹಿಂಗೋ ಮಾಡಿ ಅವನು ಹೋಮ್ವರ್ಕ್ ಏನೋ ಕಂಪ್ಲೀಟ್ ಮಾಡ್ತಾ ಬಂದೆ. ನೋಡಿ ಇಲ್ಲಿ ಫೈನಲ್ ಲಾಸ್ಟಿಗೂ ಆಗಲ್ಲ ಮಮ್ಮಿ, ಗೊತ್ತಿಲ್ಲ ಮಮ್ಮಿ ಅಂತ ಹೇಳ್ತಾ ಇದ್ದ. ಲಾಸ್ಟಿಗೆ ನಾನೇ ಹಿಡ್ಕೊಂಡು ಬರೆಸ್ತಾ ಇದ್ದೀನಿ. ಇವಾಗ ನೋಡಿ ಫುಲ್ ಕಂಪ್ಲೀಟಾಗಿ ಇನ್ನೇನು ಬಟ್ಟೆ ಇತ್ತು ನೆನ್ನೆದು, ಬಟ್ಟೆ ಮಡ್ಚ್ಕೋಬೇಕು. ಇಲ್ಲಿ ಬಟ್ಟೆ ಮಡ್ಚ್ತಾ ಇದ್ದೀನಿ ನೋಡಿ. ತುಂಬ ಇದು ಬಟ್ಟೆ ಎಲ್ಲ. ಬಟ್ಟೆ ಮಡ್ಚಿಲ್ಲ ಅಂದರೆ ಒಂದಿನ ಮಡ್ಚಿಲ್ಲ ಅಂದರೆ ನೆಕ್ಸ್ಟ್ ಡೇಗೆ ರಾಶಿ ಪರ್ವತ ಆಗಿಬಿಡುತ್ತೆ, ಅಷ್ಟು ರಾಶಿ ಇರುತ್ತೆ ಬಟ್ಟೆ. ಸೊ ಬಟ್ಟೆ ಎಲ್ಲ ಮಡ್ಚ್ಕೊಂಡು ಕ್ಲೀನಾಗಿ ಎಲ್ಲೆಲ್ಲಿ ನಮ್ಮದು, ನಮ್ಮ ಮನೆಯವ್ರದ್ದು, ನನ್ನ ಮಗಂದು ಏನು ಮಾಡಬೇಕು ಅಲ್ಲಿ ಸೆಟ್ ಮಾಡಬೇಕು. ನೋಡಿ ಎಲ್ಲ ಫೋಲ್ಡ್ ಆಯಿತು. ಇನ್ನೇನು ಸೆಟ್ ಮಾಡೋದೊಂದು ಬಾಕಿ ಅಷ್ಟೇ. ಸೆಟ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವರು ನಮ್ಮ ಅತ್ತೆ ಮನೆಗೆ ಹೋಗಿದ್ದರು. ಅಲ್ಲಿಂದ ಪಂಪ್ಕಿನ್ ತೊಗೊಂಡು ಬಂದಿದ್ದರು. ಅಲ್ಲೇ ಆಗಿರೋದು, ಅತ್ತೆ ಮನೆಯಲ್ಲೇ ತೋಟಕ್ಕೆ ಹೋಗಿದ್ದರು. ಪಂಪ್ಕಿನ್ನು, ಆಮೇಲೆ ಕರ್ಬೇವಿನ ಸೊಪ್ಪು ತೊಗೊಂಡು ಬಂದಿದ್ದು ಸ್ವಲ್ಪ, ನಮಗೊಂದು ವೀಕ್ ಆಗೋಕ್ಕಷ್ಟು. ಅವರು ಎವ್ರಿ ವೀಕ್ ಹೋಗೋದ್ರಿಂದ. ಇದು ಈ ಮ್ಯಾಂಗೋ ಲೀಫು, ಇದು ಕಲಸಕ್ಕೆ ಇಡೋಕೆ ಅಂತ ತಂದಿಸಿದ್ದೆ. ಸಂಜೆ ಆಯಿತು, ಕಾಫಿ ಮಾಡಬೇಕು ಅಂತ ಕಾಫಿ ಮಾಡ್ತಾಯಿದ್ದೀನಿ. ಇನ್ನೇನು ಕಾಫಿ ಮಾಡೋಣ ಅಂತ ಹೋಗುವಾಗ ನಮ್ಮ ಮನೆಯವರು ಬೇಡ ಟೀ ಮಾಡು ಅಂತ ಹೇಳ್ತಾಯಿದ್ರು. ಸೊ ನಾನು ಟೀ ಮಾಡೋಕ್ಕೆ ಬಂದಿದ್ದೀನಿ. ಆರ್ನವ್ ಬಂದು ಇಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ತಾಯಿದ್ದಾನೆ. ಮಮ್ಮಿ ಅದು ಮಾಡು, ಮಮ್ಮಿ ಇದು ಮಾಡು, ಮಮ್ಮಿ ಅದು ಕೊಡು, ಇದು ಕೊಡು ಅಂತ. ಏನು ಮಾಡ್ತಾಯಿದ್ಯಾ, ವೀಡಿಯೋ ಮಾಡ್ಕೋತಾ ಇದೆಯಾ ಅಂತೆಲ್ಲ ನೋಡ್ತಾ ಇದ್ದಾನೆ ನನ್ನ. ಆಮೇಲೆ ಇವಾಗ ಟೀ ಏನು ಕುದಿಸ್ತಾ ಇದ್ದೀನಿ. ಒಂದು ಕಡೆಯಿಂದ ಶುಂಠಿ ಎಲ್ಲ ಇದು ಮಾಡ್ಕೊತಾ ಇದ್ದೀನಿ. ಶುಂಠಿ ಎಲ್ಲ ಜಜ್ಕೊಂಡು ಇಟ್ಟಿದ್ದೀನಿ. ಟೀ ಪೌಡ್ರ್ ಹಾಕ್ತಾಯಿದ್ದೀನಿ. 5 ಸ್ಪೂನ್ ಸಕ್ಕರೆ ಬೇಕು. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿ ಸ್ವೀಟ್ ತಿನ್ನೋದ್ರಿಂದ 5 ಸ್ಪೂನ್ ಸಕ್ಕರೆ ಹಾಕಿ ಶುಂಠಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ. ಇನ್ನೇನು ಟೀ ಕುಡಿಯೋದು. ಇದು ಸ್ವಲ್ಪ ಹುಳಿ ಸಾಂಬಾರು ಮಾಡೋಣ ಅಂತ, ಅಂದರೆ ತರಕಾರಿ ಹುಳಿ ಸಾರು, ರುಬ್ಬ ಹಾಕದೆ ಮಾಡೋ ಅಂಥದ್ದು. ನೀವು ಕಾಯಿ ಬೇಕು ಅಂದರೆ ಕಾಯಿ ಹಾಗೆಲ್ಲ ಹಾಕ್ಕೋಬೋದು. ನಾನು ಕಾಯಿಗೇನು ಹಾಕ್ತಾಯಿಲ್ಲ, ಬರೀ ಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಮೆಂತೆ, ಕಡಲೆಬೇಳೆ, ಉದ್ದಿನಬೇಳೆ ಆ ಥರ ಹುರಿದ್ಬಿಟ್ಟು ಫ್ರೈ ಮಾಡಿರೋದು. ಆಮೇಲೆ ಪೌಡ್ರ್ ಮಾಡ್ಕೊಳ್ತೀನಿ ನಾನು. ಇದು ಬೇಳೆನ ಬೇಯಿಸೋಕೆ ಇಟ್ಟಿದ್ದೀನಿ ನೋಡಿ. 3 ವಿಷಲ್ ಬರಬೇಕು, ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಲ್ಲ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತರಕಾರಿ ಇರುತ್ತೆ, ಆ ತರಕಾರಿನೇ ಕಟ್ ಮಾಡ್ಕೊಬೋದು. ಯಾವ ತರಕಾರಿ ಬೇಕಾದ್ರೂ ಹಾಕ್ಕೋಬೋದು. ಇವಾಗ ಪಾತ್ರೆ ತೊಳಿಬೇಕು. ಮಧ್ಯಾಹ್ನ ತೊಳೆದಿದ್ದಾಗಿದೆ. ಇವಾಗ ಪಾತ್ರೆ ತೊಳಿತಾ ಇದ್ದೀನಿ. ಹಾಗೆ ಗಾಯ್ಸ್, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಯಾಕಂದರೆ ನಾನು ಯಾವುದೇ ವೀಡಿಯೋ ಮಾಡಿದರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಇನ್ನೇನು ಪಾತ್ರೆ ಸ್ವಲ್ಪನೇ ಇತ್ತು, ಬೇಗ ತೊಳೆದ್ಬಿಟ್ರೆ ಯಾವಾಗಿನ ಪಾತ್ರೆ ಅವಾಗೆ, ಆಮೇಲೆ ಕೆಲಸ ಈಸಿ ಆಗುತ್ತೆ ಅಂತ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಸಿಂಕ್ ತೊಳಿತಾ ಇದ್ದೀನಿ. ಸಿಂಕ್ ತೊಳೆದು ಕೈಯೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಹ್ಯಾಂಡ್ ವಾಶಿಂದ. ಹೈಜಿನಿಕ್ ಆಗಿರಬೇಕಲ್ಲ ಅಡುಗೆ ಮಾಡುವಾಗ. ಸೊ ಆ ಕೈಯೆಲ್ಲ ವಾಶ್ ಮಾಡಿಕೊಂಡು
ಇವಾಗ ಪಾತ್ರೆ ಎಲ್ಲ ತೊಳೆದಾಗಿದೆ ನೋಡಿ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಬೇಳೆ ಬೇಯೋಕ್ಕಿಟ್ಟಿದ್ದೆಲ್ಲ ಬೇಳೆ ಬೆಂದಿದೆ. ಇವಾಗ ಬೇಳೆ ಬೆಂದು ಟೊಮೆಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಬಿಟ್ಟು ಮತ್ತೆಲ್ಲ ತರಕಾರಿ ಹಾಕ್ಬೇಕು. ನಮ್ಗೇನು ಇಷ್ಟ ಆ ತರಕಾರಿ ಹಾಕಬೇಕು. ಆನಿಯನ್, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಲಿಂಬೆ ಗಾತ್ರದ ಹುಳಿ, ಆಮೇಲೆ ಮಸಾಲ ರುಬ್ಬಿಟ್ಕೊಂಡಿರೋದು, ಕೊತ್ತಂಬರಿ, ಜೀರಿಗೆ, ಬ್ಯಾಡಗೆ ಮೆಣಸಿನ್ಕಾಯಿ, ಮೆಂತೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ರುಬ್ಕೊಂಡಿರೋದು. ಇವಾಗ ಆನಿಯನ್ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸಾಸಿವೆ ಹಾಕಿ ಸಿಡ್ದಾದ್ಮೇಲೆ ಆನಿಯನ್ ಹಾಕಿ, ಆನಿಯನ್ ಫ್ರೈ ಆದಮೇಲೆ ಅದಕ್ಕೆ ನಾವೇನು ತರಕಾರಿ ಬೇಳೆಲ್ಲ ಬೇಯಿಸೋಕೆ ಹಾಕಿದ್ವಲ್ಲ ಅದು ಹಾಕಿ, ಅದ್ರ ಜೊತೆ ಮಸಾಲೆ ಏನು ಹೇಳಿದ್ದೆ ಅದು, ಮತ್ತು ಹುಣಸೆ ಹಣ್ಣಿನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಕಿಟ್ರೆ ಸಾಕು. ಆಮೇಲೆ ಉಪ್ಪು ನಿಮಗೆ ರುಚಿಗೆ ತಕ್ಕಷ್ಟು ತೊಗೊಳ್ಳಿ. ಆಮೇಲೆ ಹಿಂಗೆ ನಿಮಗೆ ಆಪ್ಷನಲ್ಲ, ನಾವು ಯೂಸ್ ಮಾಡ್ತೀವಿ ಯಾಕಂದರೆ ಬೇಳೆ ಅಲ್ವಾ, ಸೊ ಹಿಂಗೆ ಯೂಸ್ ಮಾಡ್ಕೊಳ್ಳಿ. ಇವಾಗ ದಾಲ್ ರೆಡಿಯಾಗಿದೆ ನೋಡಿ. ನಂದೇನು ಹುಳಿ ಸಾಂಬಾರು ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಇವಾಗ ಸ್ವಲ್ಪ ಸೈಡ್ಸ್ ಬೇಕು ಅಂತ ಹಪ್ಪಳ ಮಾಡ್ಕೋತಾ ಇದ್ದೀನಿ. ಹಪ್ಪಳ ಮಾಡಿಕೊಂಡು ಫುಲ್ ಫ್ರೈ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಏನಲ್ಲ, ಒಂದು 4-5 ಅಷ್ಟೇ. ನಾವಿರೋದೇ 3 ಜನ ಅಲ್ವಾ, ಸೊ ಫ್ರೈ ಮಾಡ್ತಾ ಇದ್ದೀನಿ. ಹಪ್ಪಳನೂ ಆಗೋಯ್ತು. ಇಲ್ಲಿ ಈ ಕಡೆಯಿಂದ ಹಾಲು ಇಟ್ಟಿದ್ದೀನಿ, ಈ ಕಡೆಯಿಂದ ಅದೇ ಯಾವ ಕುಕ್ಕರಲ್ಲಿ ಬೇಳೆ ಬೇಯಿಸಿದೆ ಅದರಲ್ಲೇ ಅನ್ನ ಇಟ್ಟಿದ್ದೀನಿ. ಇಲ್ಲಿ ಆರ್ನವ್ಗೆ ಹಾಲು ಹಾಕ್ಕೊಡ್ತಾ ಇದ್ದೀನಿ. ನಾವು ಅವನಿಗೆ ಸಕ್ಕರೆ ಹಾಕ್ಕೊಡಲ್ಲ, ಬೆಲ್ಲನೇ ಅಭ್ಯಾಸ ಮಾಡಿರೋದು ಚಿಕ್ಕ ವಯಸ್ಸಿಂದ. ಸೊ ಬೆಲ್ಲ ಒಂದು 3 ಸ್ಪೂನ್ ಹಾಕ್ಬಿಟ್ಟು, ಬಿಸಿ ಹಾಲನ್ನ ಹಾಕ್ಬಿಟ್ಟು, ಒಂದು 6 ಚೆನ್ನಾಗಿ ಬಿಸಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ 6ವರೆಗೂ ಇಟ್ಟು ಆಮೇಲೆ ಕೊಡ್ತೀವಿ ಅವನಿಗೆ. ಈ ಗ್ಲಾಸ್ ನಾವು ಡಿಮಾರ್ಟಿಂದ ತಂದಿರೋದು, ವಿತ್ ಸ್ಟ್ರಾ ಇರೋದು, ಆರ್ನವ್ಗೋಸ್ಕರ ತಂದಿರೋದು, ಅವ್ನಿಗೆ ಈಸಿ ಆಗುತ್ತೆ ಅಂತ. ಇನ್ನೇನು ಊಟನೇ ಮಾಡೋದು. ಊಟಕ್ಕೆಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಊಟ ಎಲ್ಲ ಆದಮೇಲೆ ಕಿಚನ್ ಒಂದು ಕ್ಲೀನ್ ಮಾಡ್ಕೋಬೇಕು, ಇಲ್ಲ ಅಂದರೆ ಕಾಕ್ರೋಚ್ ಕಾಟ, ಇಲ್ಲಿ ಬೆಳಗ್ಗೆ ಮೂಡೆ ಆಗಲ್ಲ ಅಡುಗೆ ಮಾಡೋಕ್ಕೂ. ಅಯ್ಯೋ ಇಷ್ಟು ಪಾತ್ರೆ ತೊಳಿಬೇಕಲ್ವಾ, ಕ್ಲೀನ್ ಮಾಡಬೇಕಲ್ವಾ ಅಂತ. ಆಮೇಲೆ ಮನೇಲಿ ಕೆಲ್ಸಕ್ಕೆ ಹೋಗೋರು, ಸ್ಕೂಲ್ಗೆ ಹೋಗೋರೆಲ್ಲ ಇದ್ದರೆ ಕಷ್ಟ ಅಲ್ವಾ, ಅರ್ಜೆಂಟಲ್ಲಿ ಎಲ್ಲ ಕೆಲಸ ಮಾಡಬೇಕಾಗುತ್ತೆ. ಸೊ ಎಲ್ಲ ಗ್ಯಾಸ್ ಸ್ಟವ್ ಹಿಂದ್ಗಡೆ ಎಲ್ಲ ಚೆನ್ನಾಗಿ ಅಡುಗೆ ಮಾಡೋವಾಗ ಹಾರಿರುತ್ತಲ್ಲ, ಸೊ ನೀಟಾಗಿ ಕ್ಲೀನ್ ಮಾಡಿಕೊಂಡು ಗ್ಯಾಸಿನ ಹಿಂದ್ಗಡೆ ಮುಂದೆ ಚೆನ್ನಾಗಿ, ನಾನಂತೂ ಫುಲ್ ಸೋಪ್ ಹಾಕ್ಬಿಟ್ಟು ಉಜ್ಜಿಬಿಡ್ತೀನಿ ಕ್ಲೀನಾಗಿ ಹೋಗೋಕ್ಕೆ. ಆಮೇಲೆ ತಿಂದಿದ್ದ ಪಾತ್ರೆ ಎಲ್ಲ ತೊಳೆದಾಗಿದೆ ನೋಡಿ. ಸಾಂಬಾರು, ಒಂದು ಸ್ವಲ್ಪ ಅನ್ನ ಉಳಿದಿದೆ. ನಾನು ಅದಕ್ಕೆ ಮಾಡಿರೋ ಪಾತ್ರೆಯಲ್ಲಿ ಇಟ್ಟಿಲ್ಲ, ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟೇ ಆಗಿತ್ತು ಗ್ಲಾಯ್ಸ್ ನಂದು ಈ ವ್ಲಾಗ್. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಬಾಯ್ ಬಾಯ್.